ಈಗ ಅನ್ನದಾತರ ಮೇಲೆ ಕರುಣೆ ತೋರಿಸ್ತಾ ಇದ್ದಾನೆ ಮಳೆರಾಯ ಅಂತ ಹೇಳ್ಬೋದು. ಮಳೆ ಇಲ್ಲ ಅಂತ ಕಂಗಾಲಾಗಿ ಕೂತಿದ್ರು ರೈತರು. ಬಟ್ ಈಗ ಕೊಂಚ ಏನೋ ರೈತರಿಗೆ ಮಳೆರಾಯ ಕರುಣೆಯನ್ನ ತೋರಿಸ್ತಾ ಇದ್ದಾನೆ. ಮಳೆ ಇಲ್ಲದೆ ತಲೆ ಮೇಲೆ ಕೈ ಹೊತ್ತು ಕುಳಿತಂತ ರೈತ ಬಾಂಧವರು. ಮಳೆ ಇಲ್ಲದೆ ರಾಜ್ಯಾದ್ಯಂತ ಬರಗಾಲದ ಪರಿಸ್ಥಿತಿ ಎದುರಾಗ್ತಾ ಇದೆ. ಮಳೆನೇ ಇಲ್ಲಪ್ಪ, ಮಳೆ ಆಗ್ತಾ ಇಲ್ಲ, ಏನು ಮಾಡೋದು ಅಂತ ರೈತರ ಗೋಳು. ರಾಜ್ಯದ ಜಲಾಶಯಗಳಲ್ಲಿ ಕುಸಿತಾ ಇದೆ ನೀರಿನ ಮಟ್ಟ. ಕೃಷಿಗೆಲ್ಲ ಕುಡಿಯೋಕ್ಕೂ ನೀರು ಸಿಗದ ಬರ ಪರಿಸ್ಥಿತಿ. ಮೋಡ ಬಿತ್ತನೆಯತ್ತ ಮುಖ ಮಾಡಿದ ರಾಜ್ಯ ಸರ್ಕಾರ. ಎಸ್, ಅನ್ನದಾತರ ಮೇಲೆ ಕರುಣೆ ತೋರಿಸಿದಂತಹ ಮಳೆರಾಯ. ಮಳೆ ಇಲ್ಲದೆ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾನೆ ರೈತ. ಹಿಂಗಾಗಿ ಏನು ಆಪ್ಷನ್, ಮಳೆ ಇಲ್ಲ ಅಂತ ಅಂದ್ರೆ ಏನ್ ಮಾಡೋದು? ಕೃಷಿಗೆಲ್ಲ ಕುಡಿಯೋಕ್ಕೂ ಕೂಡ ನೀರು ಸಿಗ್ತಾ ಇಲ್ಲ. ಜಲಾಶಯಗಳು ಏನ್ ಕೃಷ್ಣಾ ನದಿ ಆಗಿರ್ಬೋದು, ತುಂಗಭದ್ರಾ ನದಿ ಆಗಿರ್ಬೋದು, ಕಬಿನಿ ಆಗಿರ್ಬೋದು, KRS ಏನ್ ಸದ್ಯದಲ್ಲಿ ಈ ಹಿಂದೆ ಒಂದು ವಾರದವರೆಗೂ ಏನ್ ಮಳೆ ಸುರಿತಲ್ಲ ಅಂತ ಸಂದರ್ಭದಲ್ಲಿ ಮಳೆ ಸುರಿತಾ ಇದೆ. ಆಲ್ಮೋಸ್ಟ್ ಜಲಾಶಯಗಳೆಲ್ಲ ಕಂಪ್ಲೀಟ್ ಆಗ್ತಾ ಇದೆ, ತುಂಬ್ತಾ ಇದೆ ಅನ್ನೋದು ಒಂದ್ ಕಡೆ ಖುಷಿ ಇತ್ತು. ನಿಜ, ಆ ರೀತಿಯ ಖುಷಿಯನ್ನ ವ್ಯಕ್ತಪಡಿಸ್ತಾ ಇತ್ತು. ಬಟ್ ಈಗ ಆ ನೀರು ಕೂಡ ಖಾಲಿ ಆಗ್ತಾ ಇದೆ. ಕುಡಿಯೋಕ್ಕೂ ಕೂಡ ಮುಂದಿನ ದಿನದಲ್ಲಿ ನೀರಿಗೆ ತೊಂದರೆ ಆಗ್ಬೋದು ಅನ್ನುವಂಥ ಸಿಚುವೇಶನ್ ಇಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಸರ್ಕಾರ ಏನ್ ಮಾಡ್ತಾ ಇದೆ? ಮೋಡ ಬಿತ್ತನೆಗೆ ರೆಡಿ ಆಗಿರುವಂಥದ್ದು ಸರ್ಕಾರ. ಮೋಡ ಬಿತ್ತನೆ ಮಾಡಿದ್ರೆ ಮಳೆ ಬರುತ್ತೆ, ಬೆಳೆಗಳಿಗೆ ನೀರು ಸಿಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಈ ನಡೆ. ಇತ್ತೀಚೆಗಷ್ಟೇ ನಾವು ಗಮನಿಸಿದ್ವಿ, ಧಾರವಾಡ ಆಗಿರ್ಬೋದು, ಹಾವೇರಿ ಸೈಡ್ ಆಗಿರ್ಬೋದು. ಹಾವೇರಿ ಸೈಡ್ ಎಲ್ಲ ಆ ಕಡೆ ಅಂತೂ ಮಳೆನೇ ಆಗ್ತಾ ಇಲ್ಲ. ತುಂಬ ಯಾವ ರೀತಿಯಾಗಿ ರೈತರ ಪರಿಸ್ಥಿತಿ. ಒಂಚೂರು ಈ ಕಡೆ ಬೆಂಗಳೂರು ಸೈಡ್ ಆಗಿರ್ಬೋದು, ಮಂಡ್ಯ, ಮೈಸೂರು ಆಗ್ಬೋದು, ಅಥವಾ ಈ ಬೆಳಗಾವಿ ಸೈಡ್ ರೈತರಿಗೆ ಮಳೆ ಆಗಿದೆ. ಒಂದು ಸ್ವಲ್ಪ ಕೊಂಚ ಮಟ್ಟಿಗೆ ಅವ್ರೇನು ಬಿತ್ತನೆ ಮಾಡಿದ್ದಾರೆ, ಬಿತ್ತನೆ ಮಾಡಿದಂಥದ್ದು ಚಿಗುರಾದ್ರೂ ಹೊಡೆದಿದೆ, ಬೆಳೆ ಒಂಚೂರಾದ್ರೂ ಮೇಲೆ ಎದ್ದಿದೆ, ಆ ರೀತಿಯಾಗಿ ಬಂದಿದೆ. ಬಟ್ ಕೆಲವೊಂದು ಭಾಗದಲ್ಲಿ ಬಿತ್ತನೆ ಸಹಿತ ಮಾಡಿಲ್ಲ. ಆ್ಯಕ್ಚುಲಿ ಆಗಸ್ಟ್ ಮಿಡಲ್ ಅಲ್ಲಿ ಲಾಸ್ಟ್ ಇದು ಬಿತ್ತನೆ ಮಾಡೋದಕ್ಕೆ ಅವಕಾಶ ಇರೋದು ರೈತರಿಗೆ. ಇದು ಆಗಿಲ್ಲಪ್ಪ ಅಂತ ಅಂದ್ರೆ ಮುಂದೆ ತುಂಬಾ ಕಷ್ಟ ಆಗುತ್ತೆ. ಮುಂದೆ ಕೂಡ ಬಿತ್ತನೆ ಮಾಡೋದಕ್ಕೆ ಅವಕಾಶ ಇರುವುದಿಲ್ಲ ರೈತರಿಗೆ. ಯಾಕಂದ್ರೆ ಆ ರೀತಿಯಾಗಿ ವೆದರ್ ಸಪೋರ್ಟ್ ಮಾಡೋದಿಲ್ಲ. ಇವೆಲ್ಲವನ್ನ ಈಗಾಗಲೇ ಏನು ಗೊಬ್ಬರ ತಗೊಂಡ್ಬಂದಿರ್ತಾರೆ, ಇನ್ನು ಬಿತ್ತನೆಗೆ ಅಂತ ಬೀಜಗಳನ್ನ ತೆಗೆದುಕೊಂಡು ಬಂದಿಟ್ಟಿರ್ತಾರೆ. ಇವೆಲ್ಲವೂ ಕೂಡ ಲಾಸ್ ಅಲ್ವಾ? ತಂದಿಟ್ಟಿದ್ದಾರೆ, ಅದನ್ನು ಏನೋ ಸಾಲ ಸುಲ ಮಾಡಿ ಏನೋ ತಗೊಂಡ್ಬಂದಿಟ್ಟಿರ್ತಾರೆ ರೈತರು. ಅದನ್ನು ಹೇಗೆ ಭರಿಸ್ಬೇಕು? ಅವ್ರು ಬೆಳೆ ಬರುತ್ತಪ್ಪ, ಏನೋ ಲಾಭ ಬರುತ್ತೆ, ಅದರಲ್ಲಿ ನಾವು ಸಾಲ ತೀರಿಸ್ಬೋದು ಅಂತಾನು ಇರ್ತಾರೆ ರೈತರು. ಸರ್ಕಾರ ಒಂದ್ ಕಡೆ ರೈತರಿಗೆ ಏನು ಬೆಳೆ ವಿಮೆ ವಿಚಾರಕ್ಕೆ ಕೆಲವೊಂದ್ ಕಡೆ ಹೋದಾಗ ಈ ಬ್ಯಾಂಕ್ಗಳಲ್ಲಿ ಅಷ್ಟರ ಮಟ್ಟಿಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಕೆಲವೊಂದು ರೈತರಿಗೆ ಕೂಡ ಬೆಳೆ ವಿಮೆಯನ್ನ ಹೇಗೆ ಮಾಡಿಸ್ಬೇಕು ಅನ್ನೋದು ಕೂಡ ಜ್ಞಾನ ಸಿಗ್ತಾ ಇಲ್ಲ. ರಾಜ್ಯದಲ್ಲಿ ಜೂನ್ ಅಂತ್ಯಕ್ಕೆ 42% ಮಳೆ, ಜುಲೈ ಅಂತ್ಯಕ್ಕೆ 29% ಮಳೆ ಕೊರತೆ ದಾಖಲಾಗಿದೆ. ಮೋಡ ಬಿತ್ತನೆಗೆ ಮನವಿ ಮಾಡಿದ್ದ ಜನಪ್ರತಿನಿಧಿಗಳು ಇದೀಗ ಸರ್ಕಾರ ಕೂಡ ಮೋಡ ಬಿತ್ತನೆ ಮಾಡಲು ನಿರ್ಧರಿಸಿದೆ. ಮೋಡಗಳನ್ನ ಆಕರ್ಷಿಸಿ ಮಳೆ ಸುರಿಸುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ರಾಜ್ಯದ 27 ಜಿಲ್ಲೆಗಳ 178 ತಾಲೂಕುಗಳಲ್ಲಿ ಮಳೆ ಕೊರತೆ ಕಾಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ 178 ತಾಲೂಕುಗಳಲ್ಲಿ ಮೋಡ ಬಿತ್ತನೆಗೆ ಸರ್ಕಾರ ಮುಂದಾಗಿದೆ. ರಾಜ್ಯದಲ್ಲಿ 60 ದಿನಗಳ ಕಾಲ ನಡೆಯಲಿದೆ ಮೋಡ ಬಿತ್ತನೆಯ ಕಾರ್ಯ. 200 ಗಂಟೆಗಳ ವೈಮಾನಿಕ ಹಾರಾಟ ನಡೆಸಿ ಮೋಡ ಬಿತ್ತನೆಯನ್ನ ಮಾಡಲಾಗುತ್ತೆ. ಒಟ್ಟು 28,52,00,000 ರೂಪಾಯಿ ವೆಚ್ಚದಲ್ಲಿ ಮೋಡ ಬಿತ್ತನೆಯ ಕಾರ್ಯ. ಈ ಹಿಂದೆ 2003ರಲ್ಲಿ ಪ್ರಾಜೆಕ್ಟ್ ವರುಣ ಮೋಡ ಬಿತ್ತನೆಯನ್ನ ಮಾಡಲಾಗಿತ್ತು. 2017ರಲ್ಲಿ ವರ್ಷಧಾರೆ ಹೆಸರಿನಲ್ಲಿ ಮೋಡ ಬಿತ್ತನೆ ಆಗುತ್ತೆ. ಬಟ್ ಇವೆಲ್ಲ ಎಷ್ಟು ಸಕ್ಸಸ್ಫುಲ್ ಆಗಿತ್ತು ರೈತರಿಗೆ ಮಳೆಯನ್ನ ತರೋದಕ್ಕೆ ಕೂಡ, ಅದನ್ನು ಕೂಡ ನಾವು ಪರಿಗಣನೆ ಮಾಡಬೇಕಾಗುತ್ತೆ. ಈಗ ಮೋಡ ಬಿತ್ತನೆಗೆ ಮುಂದಾಗಿದ್ದಾರೆ, ಓಕೆ, ಪ್ರಯತ್ನ ಮಾಡ್ತಾರೆ. ಅದೆಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದು ಕೂಡ, ಯಾಕಂದ್ರೆ ಕಳೆದ ಸಮಯದಲ್ಲಿ ಕೊಂಚ ಮಟ್ಟಿಗೆ ಅಂದ್ರೆ ನಿರೀಕ್ಷೆ ಮಾಡಿದಂತ ಮಟ್ಟದಲ್ಲಿ ಮಳೆ ಸುರಿದಿರಲಿಲ್ಲ. ಯಾವಾಗ ಈ ಹಿಂದೆ ಮಾಡಿದ್ರು ಮೋಡ ಬಿತ್ತನೆ ಕಾರ್ಯ ಆಗ. ಯಾಕಂತಂದ್ರೆ ಈಗ ಮೋಡ ಬಿತ್ತನೆ ಅಂತ ಅಂದ್ರೆ ಕೃತಕವಾಗಿ ಅಲ್ಲಿ ಮಳೆಯನ್ನ ತರಿಸುವುದಕ್ಕೆ ಮಾಡುವಂತಹ ಪ್ರಯತ್ನ. ಕೃತಕವಾಗಿ
ಮೋಡ ಬಿತ್ತನೆಯನ್ನ ಅಲ್ಲಿ ಮಾಡಿ ಅದ್ರ ಜೊತೆಗೆ ಮಳೆಯನ್ನ ಸುರಿಸುವಂಥದ್ದು. ಹೀಗಾಗಿ ಈಗಾಗಲೇ ರೈತರು ಪಾಪ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ನಿಜಕ್ಕೂ ಕೂಡ ಕರ್ನಾಟಕದ ಪರಿಸ್ಥಿತಿಯನ್ನ ನೋಡಿದ್ರೆ ನಮ್ಗೆ ಒಂದು ಕ್ಷಣ ಭಯ ಆಗತ್ತೆ. ಅದ್ರ ಮಧ್ಯ ಈಗ ತಮಿಳ್ನಾಡಲ್ಲಿ ಖ್ಯಾತೆ ತೆಗೆದಿರುವಂತದ್ದು ನೀರ್ ಬಿಡಿ ಅಂತ. ನಮ್ಮಲ್ಲೇ ಮಳೆ ಇಲ್ಲ ಅಂತಂದ್ರೆ ಅವ್ರಿಗೆ ಹೇಗ್ ನೀರ್ ಕೊಡ್ಬೇಕೋ ಒಂದು ಗೊತ್ತಾಗ್ತಾ ಇಲ್ಲ. ಆದ್ರೂ ಒಂದಷ್ಟಾದ್ರೂ ಕರುಣೆ ತೋರ್ಲಿ ವರುಣ ದೇವ ಕರ್ನಾಟಕದಲ್ಲಿ, ಜೊತೆಗೆ ದೇಶದಲ್ಲೂ ಕೂಡ ಮಳೆ ಆಗ್ತಿಲ್ಲ ಒಂದಷ್ಟು ಭಾಗದಲ್ಲಿ ಗಮನಿಸ್ತಾ ಹೋಗೋದಾದ್ರೆ. ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಭಾಗದಲ್ಲೂ ಕೂಡ ಹೆಚ್ಚಿನ ಪ್ರಮಾಣದ ಮಳೆಯೇ ಇಲ್ಲ ಅನ್ನುವಂಥದ್ದು. ಮೊದಲೇ ಮಳೆ ಬಂದ್ರೂ ಕೂಡ ಬಾರದೇ ಇದ್ರೂ ಕೂಡ ದೂರದ ಏನು ಪ್ರದೇಶಗಳಿಗೆ ಹೋಗಿ ಅವರು ಕೊಡದ ಮೂಲಕ ಒಂದ್ ನೀರ್ ತಗೊಂಡ್ ಬರ್ತಾರೆ. ಬಟ್ ಮಳೆನೇ ಇಲ್ಲ ಅಂತಂದ್ರೆ ಎಲ್ಲಿಂದ ನೀರ್ ತರಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗಾಗಲೇ ಸರ್ಕಾರ ಅದಕ್ಕೆ ಗೂಳೆ ಹೋಗ್ಬಾರ್ದು ರೈತರು ಯಾರು ಅನ್ನೋ ಕಾರಣದಿಂದಾಗಿ ಕೆಲವೊಂದು ಉದ್ಯೋಗಗಳನ್ನ ಮಾಡ್ಬೇಕು ಅನ್ನೋದು ಕೂಡ ಅಲ್ಲಿ ಕೈಗೆ ಎತ್ಕೊಂಡಿದ್ದಾರೆ ಸರ್ಕಾರ. ಯಾಕಂದ್ರೆ ಮಳೆ ಇಲ್ಲ ಬೆಳೆ ಇಲ್ಲ ಅಂತ ಅಂದ್ರೆ ಅಲ್ಲಿ ಇದ್ದು ಏನ್ ಮಾಡೋಣ, ಎಲ್ಲಾದ್ರೂ ಬೇರೆ ಕಡೆ ಹೋಗಿ ಹೊಟ್ಟೆ ಆದ್ರೂ ತುಂಬಿಸ್ಕೋಬೇಕಲ್ಲ. ನೋಡಿ, ದೇಶಕ್ಕೆ ಅನ್ನ ನೀಡೋ ರೈತ, ಆ ರೈತನಿಗೆ ಅನ್ನ ಸಿಗದಿರುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗ್ತಾ ಇದೆ. ಯಾಕಂದ್ರೆ ಈಗ ಪ್ರಕೃತಿಯಲ್ಲಿ ಆಗ್ತಾ ಇರುವಂತ ಬದಲಾವಣೆಗಳಿಂದ ಸರಿಯಾದ ಸಮಯದಲ್ಲಿ ಸುರಿಬೇಕಾದಂತ ಮಳೆ ಸುರಿತಾ ಇಲ್ಲ, ಕೈ ಕೊಡ್ತಾ ಇದೆ. ಬಿತ್ತನೆ ಮಾಡೋದಕ್ಕೆ ಆಗ್ತಾ ಇಲ್ಲ, ಬಿತ್ತನೆ ಮಾಡಿದಂತ ಬೆಳೆ ಅಲ್ಲೇ ಒಣಗಿ ಹೋಗ್ತಾ ಇದೆ. ನೀರಿಲ್ಲ ಅಂತ ಅಂದ್ರೆ ಇನ್ನೇನ್ ಮಾಡ್ಬೇಕು, ಈ ರೀತಿಯಾದಂತ ಸಿಚುವೇಶನ್ ಎದುರಾಗ್ತಾ ಇದೆ. ಸೊ ಹಾಗಾಗಿ ಬೇರೆ ಕಡೆ ಗುಳೆ ಹೋಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಕೂಡ ಒಂದ್ ಕಡೆ ಗಮನ ಹರಿಸ್ತಾ ಇದೆ. ಸೊ ಏನಾಗುತ್ತೋ ನೋಡೋಣ.